ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ನಂದು ಡಿ ವಿ ಮುಗೀತು, ಯೂನಿಯನ್ ಬ್ಯಾಂಕ್ ಎಲ್ ಬಿ ಓದು. ನಂದು 130 ಶಿಫ್ಟ್ ಇದ್ದಿತ್ತು ಮಂಗಳೂರಲ್ಲಿ. ಆ್ಯಂಡ್ ಫಸ್ಟ್ ನಾನು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಆಮೇಲೆ ಏನೇನು ಡಾಕ್ಯುಮೆಂಟ್ಸ್ ಏನೇನು ಡೌಟ್ ಇತ್ತು ಕಮೆಂಟ್ಸ್ ಹಾಕಿದ್ರಿ ಅಥವಾ ಕೇಳು ಅಂತ ಹೇಳಿದರೆ ಅದೆಲ್ಲನೂ ಹೇಳ್ತೀನಿ ಒಂದೊಂದಾಗಿ. ಸೊ ಎಕ್ಸ್ಪೀರಿಯನ್ಸ್ ಏನಿಲ್ಲ, ಆರಾಮ ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನಿಂದ ನಿಯರ್ ಬೈ ಒಂದು 800 ಮೀಟರು ವಾಕೇಬಲ್ ಡಿಸ್ಟೆನ್ಸು. ನೀವು ಹೊರಗಡೆ ಬಂದುಬಿಟ್ಟು ಮ್ಯಾಪ್ ಹಾಕೊಂಡಾದರೂ ಹೋಗ್ಬೋದು. ಆ್ಯಂಡ್ ಸರ್ಕಲಲ್ಲೇ ಇದೆ ಯೂನಿಯನ್ ಬ್ಯಾಂಕ್ ಅಂತ. ಇಟ್ಸ್ ವೆರಿ ಕನ್ವೀನಿಯೆಂಟ್. ಆ್ಯಂಡ್ ವೆನ್ಯೂ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಅವರು ಆಡಿಟೋರಿಯಮ್ ಇರ್ಬೋದು ಅಥವಾ ಅಲ್ಲಿ ಟ್ರೀಟ್ ಮಾಡೋ ವೇ ಇರ್ಬೋದು. ಸೊ ಎವ್ರಿಥಿಂಗ್ ಈಸ್ ಗುಡ್. ಆ್ಯಂಡ್ ಅಲ್ಲಿರೋ ವೆರಿಫಿಕೇಷನ್ ಅಥಾರಿಟಿಗಳು ಕೋಆಪ್ರೇಟ್ ಮಾಡ್ತಾರೆ. ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ನಿಮ್ಮದು, ಅಥವಾ ನೀವೇನೋ ಡಾಕ್ಯುಮೆಂಟ್ ಇಲ್ಲ ಅಥವಾ ಆಧಾರ್ ಕಾರ್ಡ್ ತೊಗೊಂಡೋ ಆ ಥರ ಏನಾದ್ರು ಇದ್ದರೆ. ಸೊ ಇಟ್ ವಾಸ್ ಕಂಫರ್ಟಬಲ್. ಬಟ್ ನನ್ನ ಜೊತೆ ಏನು ಆಯಿತು ಅಂತಂದರೆ, ನಂದು ತಂಬು ಇಂಪ್ರೆಷನ್ ತೊಗೋತಿರಲಿಲ್ಲ. ಅಂದರೆ ನಂದು ತಂಬು ವೆರಿಫೈನೇ ಆಗಲಿಲ್ಲ, ನಾಟ್ ವೆರಿಫೈಡ್ ಅಂತಲೇ ಬರ್ತು ಕಳಿಸಿದ್ದಾರೆ. ಅದು ಏನು ಪ್ರಾಬ್ಲಮ್ ಆಗಲ್ವಂತೆ. ಐರಿಸ್ ವೆರಿಫೈ ಆಯಿತು, ತಂಬು ನಂದು ರಿಂಕಲ್ಸ್ ಬಂದುಬಿಟ್ಟಿದೆ. ಸೊ ಅದಕ್ಕೋಸ್ಕರ ವೆರಿಫೈ ಆಗಿಲ್ಲ ನಂದು ತಂಬು. ಸೊ ಅದರಿಂದ ನಂಗೆ ಸ್ವಲ್ಪ ಅದರಿಂದ ಪ್ರಾಬ್ಲಮ್ ಆಯ್ತು ಅಷ್ಟೇ. ನಿಮಗೆಲ್ಲ ಹಂಗೆ ಆಗಲ್ಲ. ಆ್ಯಂಡ್ ನನ್ನ ತಂಬು ಇದೇ ಥರ ಫಸ್ಟ್ ಶಿಫ್ಟಲ್ಲಿ ಒಬ್ರದ್ದು ಆಗಿತ್ತಂತೆ. ಸೊ ಏನೂ ಪ್ರಾಬ್ಲಮ್ ಆಗಲ್ವಂತೆ. ಸೊ ಇದಿಷ್ಟು ನನ್ನ ಎಕ್ಸ್ಪೀರಿಯನ್ಸು. ಆ್ಯಂಡ್ ಚೆನ್ನಾಗಾಯಿತು. ಆ್ಯಂಡ್ ಮೇ ಬಿ ನಾನೇ ಅನಿಸುತ್ತೆ ಲಾಸ್ಟಿಗೆ ಹೊರಗಡೆ ಬಂದಿದ್ದು. ಆ್ಯಂಡ್ ಎಷ್ಟೊತ್ತಾಗುತ್ತೆ ಅಂತಂದರೆ ಇಟ್ ಡಿಪೆಂಡ್ಸು. ನಿಮ್ಮ ನೇಮ್ ಫಸ್ಟ್ ಶೀಟಲ್ಲಿದ್ದರೆ ಬೇಗನೆ ಆಗುತ್ತೆ. ಫಸ್ಟು ನಿಮ್ಮದು ಅಯಾನ್ ಡಿಜಿಟಲ್ ಝೋನ್ ಅವರು ನಿಮ್ಮನ್ನ ವೆರಿಫೈ ಮಾಡ್ತಾರೆ. ಅಂದರೆ ನಿಮ್ಮ ಎಕ್ಸಾಮಿನೇಷನ್ ಡೇಟ್ ಕೇಳಿಬಿಟ್ಟು, ಡೇಟ್ ನೆನ್ಪಿಟ್ಕೊಂಡು ಹೋಗಿರಿ ನಿಮ್ಮ ಎಕ್ಸಾಮಿನೇಷನ್ ಡೇಟು. ಸೊ ಡೇಟ್ ಕೇಳಿಬಿಟ್ಟು ನಿಮ್ಮ ತಂಬು ಮತ್ತು ಐರಿಸು ವೆರಿಫೈ ಮಾಡ್ತಾರೆ ಆ್ಯಂಡ್ ಫೋಟೋ ಕ್ಯಾಪ್ಚರ್ ಮಾಡ್ತಾರೆ. ಅದಾದಮೇಲೆ ಪಕ್ಕದಲ್ಲಿ ಆಧಾರ್ ವೆರಿಫಿಕೇಷನ್ ಇರುತ್ತೆ. ಆಧಾರು ಆ್ಯಂಡ್ ಆಧಾರ್ ಕಾರ್ಡ್ ಅವ್ರು ಮೆನ್ಷನ್ ಮಾಡಿಲ್ಲ ಕಾಲ್ ಲೆಟರಲ್ಲಿ ಆಧಾರ್ ಕಾರ್ಡ್ ತರಬೇಕು ಅಂತ. ಬಟ್ ಆಧಾರ್ ಕಾರ್ಡ್ ಕಂಪಲ್ಸರಿ ತೊಗೊಂಡೋಗಿ ಒಂದು ಜೆರಾಕ್ಸ್ ಕಾಪಿ ಆ್ಯಂಡ್ ಒರಿಜಿನಲ್ ಎರಡೂ ತೊಗೊಂಡೋಗಿರಿ. ಆ್ಯಂಡ್ ನಾನು ತೊಗೊಂಡು ಹೋಗಿರಲಿಲ್ಲ, ಬಟ್ ನನ್ನ ಆಧಾರ್ ಕಾರ್ಡ್ ನಂಬರ್ ನೆನಪಿತ್ತು. ಸೊ ಅಲ್ಲೇ ನಾನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕೊಟ್ಟೆ ಅವರಿಗೆ. ಆ್ಯಂಡ್ ಅದನ್ನು ಅವರೇ ಬೇರೆಯವ್ರಿಗೆ ಕಳಿಸ್ಬಿಟ್ಟು, ಅವರ ಎಂಪ್ಲಾಯ್ಗೆ, ಸ್ಟಾಫ್ ಮೆಂಬರ್ಗೆ ಕಳಿಸ್ಬಿಟ್ಟು ಅವರೇ ಜೆರಾಕ್ಸ್ ತಂದು ಕೊಟ್ಟರು. ನನ್ನ ಎಲ್ಲೂ ಕಳಿಸ್ತಿಲ್ಲ. ಸೊ ಎಲ್ಲರಿಗೂ ಹಂಗೆ ಮಾಡಿದ್ರು. ಯಾರಾದರೂ ಡಾಕ್ಯುಮೆಂಟ್ ಇಲ್ಲ ಅಂದರೆ ಅವರೇ ಮೇಲ್ ಮಾಡ್ತಿದ್ರು ಬೇರೆಯವರಿಗೆ, ಅವ್ರ ಡಿಪಾರ್ಟ್ಮೆಂಟಲ್ಲಿ. ಸೊ ಅವರೇ ತಂದು ಕೊಡ್ತಿದ್ರು. ಸೊ ಆ ಥರ ತುಂಬ ಚೆನ್ನಾಗಿ ಮಾಡಿಕೊಟ್ರು ಎಲ್ಲನೂ. ಸೊ ಆಧಾರ್ ಕಾರ್ಡ್ ಮಿಸ್ ಮಾಡಬೇಡಿ, ಆಧಾರ್ ಪ್ಲಸ್ ಪ್ಯಾನ್ ಎರಡೂ ಬೇಕು. ಸೊ ಆಧಾರ್ ಕಾರ್ಡ್ ತಗೊಂಡೋಗಿ KYC ಆಗುತ್ತೆ. ಅದಾದಮೇಲೆ ಒಂದು ಲೈನಲ್ಲಿ ಮೆಂಬರ್ಸ್ ಇರ್ತಾರೆ, ಬ್ಯಾಂಕ್ ಎಂಪ್ಲಾಯ್ಸು. ಅವ್ರ ಹತ್ರ ಹೋಗ್ಬಿಟ್ಟು ಎಲ್ಲ ಡಾಕ್ಯುಮೆಂಟು ವೆರಿಫಿಕೇಷನ್ ಮಾಡ್ತಾರೆ. ಸೆಲ್ಫ್ ಡಿಕ್ಲರೇಷನ್ನು, ಕ್ರೆಡಿಟ್, ಸಿಬಿಲ್ ಸ್ಕೋರಿಗೆ ಅಂತ ಡಿಕ್ಲರೇಷನ್ ಬರ್ಸ್ಕೊತಾರೆ ಅವ್ರು ಚೆಕ್ ಮಾಡೋಕ್ಕೆ. ಆ್ಯಂಡ್ ಸಿಬಿಲ್ ಸ್ಕೋರ್ ಏನು ಕೇಳಿಲ್ಲ, ಡೋಂಟ್ ವರಿ, ಟೆನ್ಷನ್ ಆಗಬೇಡಿ. ನಿಮ್ಮದು ಸಿಬಿಲ್ ಸ್ಕೋರ್ ಚೆಕ್ ಮಾಡ್ತಾರೆ ಅಷ್ಟೇ. ಅದೇನಾದ್ರು ಇದ್ದರೆ ನಿಮಗೆ ಮೇ ಬಿ ಅಪ್ಡೇಟ್ ಮಾಡ್ತಾರೆ ಅನಿಸುತ್ತೆ. ಸೊ ಅದು ಬಿಟ್ಟರೆ SC/ST EWS ಕ್ಯಾಟಗರಿ, ಫಸ್ಟ್ EWS ಬರ್ತೀನಿ. EWS 31st ಯಾರ್ದು ಎಕ್ಸ್ಪೈರ್ ಇದೆ ಫೈನಾನ್ಷಿಯಲ್ ಇಯರು, ಅವರು 31st ಈ ಮಾರ್ಚ್ 31st ಏನಿದೆ ಅದನ್ನೇ ತೊಗೊಂಡೋಗ್ಬೋದು. ಅದನ್ನು ತೊಗೊಂಡೋಗಿ ಒರಿಜಿನಲ್ ತೊಗೊಂಡೋಗಿ ಆ್ಯಂಡ್ ಕಾಪಿ ಒಂದು ಜೆರಾಕ್ಸ್ ತೊಗೊಂಡೋಗಿ ಅವ್ರಿಗೆ ಕೊಡಿ. ಅವ್ರು ಈ ವರ್ಷ ಎಂಡ್ ಆಗುತ್ತೆ ಅಂತ ಅಂತಾರೆ. ಸೊ ಅವರೇ ಹೇಳಿದರು ಎಂಡ್ ಆದಮೇಲೆ ಮತ್ತೆ ರೀಅಪ್ಲೈ ಮಾಡಿ ಮತ್ತೆ ತೊಗೊಳ್ಳಿ, ಸದ್ಯಕ್ಕೆ ಅದು ಕೊಟ್ಟಿದ್ದಾರಲ್ಲ ಅದನ್ನು ಕೊಟ್ಟರೆ ಸಾಕು ಅಂತ ಹೇಳಿದ್ದಾರೆ. ಸೊ ನೋ ಪ್ರಾಬ್ಲಮ್. ನಿಮ್ಮದು ಈ ಫೈನಾನ್ಷಿಯಲ್ ಇಯರ್ದು 2024-25 ಇದೆಯಲ್ಲ, ಸೊ ಅದನ್ನು ತೊಗೊಂಡೋಗಿ. ಬಟ್ April 1 ಆದಮೇಲೆ 2025-26ನ ಮಾಡಿಸ್ಕೊಳ್ಳಿ ಬೇಗ ಅಂತ ಹೇಳಿದ್ದಾರೆ. ಸೊ ಅದು ನಾನು ಪರ್ಸ್ನಲಾಗಿ ಕೇಳಿದೆ ಅವ್ರನ್ನ. ಸೊ ಅವರು ಅದೊಂದು ಕ್ಲಿಯರ್ ಮಾಡಿದ್ದಾರೆ. ಆ್ಯಂಡ್ SC/STಗೆ ಇನ್ಕಮ್ ಸರ್ಟಿಫಿಕೇಟ್ ಅಂತ ಬರಲ್ಲ, ಒಂದೇ ಸರ್ಟಿಫಿಕೇಟು. ನಿಮ್ಮದು ಸ್ಟೇಟ್ SC/ST ಸರ್ಟಿಫಿಕೇಟ್ ಇದೆಯಲ್ಲ, ಸೊ ದಟ್ಸ್ ಎನಫ್. ಅದನ್ನ ಇಂಗ್ಲೀಷಲ್ಲಿ ತೊಗೊಂಡೋದ್ರೆ ವೆಲ್ ಆ್ಯಂಡ್ ಗುಡ್, ಇನ್ನೂ ಒಳ್ಳೆಯದು. ಆ್ಯಂಡ್ ಕನ್ನಡದಲ್ಲಿ ಅಂದರೆ ಒಂದು ಕ್ಲಾಸ್ ಇರುತ್ತಲ್ಲ, ಅಮೆಂಡ್ಮೆಂಟ್ಸು, ಸೊ ಅದು ಮೆನ್ಷನ್ ಇದ್ದರೆ ಸಾಕು. ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಏನು SC/ST ಸರ್ಟಿಫಿಕೇಟ್ ಮೇಲೆ ಮೆನ್ಷನ್ ಇಲ್ಲ ಅಂದ್ರೂ ಅವ್ರು ಅಕ್ಸೆಪ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಕನ್ನಡದಲ್ಲಿದ್ದರೂ ಅಕ್ಸೆಪ್ಟ್ ಮಾಡ್ತಿದ್ದಾರೆ, ಆ್ಯಂಡ್ ಇಂಗ್ಲೀಷಲ್ಲಿದ್ದರೂ ಅಕ್ಸೆಪ್ಟ್ ಮಾಡ್ತಿದ್ದಾರೆ. ಜಸ್ಟ್ ಚೆಕ್ ಮಾಡ್ತಾರೆ. ಆ್ಯಂಡ್ OBC NCL ಬಗ್ಗೆ, OBC NCLದು ಅವರು ಸ್ಟೇಟ್ ಲಿಸ್ಟ್ ಇಟ್ಕೊಂಡಿದ್ದಾರೆ. ಅಂದರೆ ನಮ್ಮ ಸ್ಟೇಟ್ದು ಸೆಂಟ್ರಲ್ ಲಿಸ್ಟ್ ಇಟ್ಕೊಂಡಿದ್ದಾರೆ. ಸೊ ಆ ಲಿಸ್ಟಲ್ಲಿ ನಿಮ್ಮ ಕೆಟಗರಿ ಅಂದರೆ ನಿಮ್ಮ ಈಗ ನಂದು ಒಕ್ಕಲಿಗ, ಸೊ ಒಕ್ಕಲಿಗ ಅಂತ ನೋಡಿಬಿಟ್ಟು ಆ ಒಕ್ಕಲಿಗನ ಆ ಲಿಸ್ಟಲ್ಲಿ ಚೆಕ್ ಮಾಡ್ತಾರೆ. ಆ ಲಿಸ್ಟಲ್ಲೂ ಇದ್ದು ಮತ್ತು ಆ ಅಮೆಂಡ್ಮೆಂಟು ಏನೋ 151/93 ಅಂತ ಏನೋ ಇದೆ. ಸೊ ಆ ಅಮೆಂಡ್ಮೆಂಟ್ ನೋಡ್ತಾರೆ ಇದೆಯಾ ಅಂತ. ಸೊ ಹಂಗಿದ್ರೆ ಓಕೆ, ಅದನ್ನು ಅಕ್ಸೆಪ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಅದು ಬಿಟ್ಟರೆ ತುಂಬ ಜನ ಪೇರೆಂಟ್ಸ್ ನೇಮ್ ತೆಂಪಿದೆ ಅಥವಾ ಫಾದರ್ ನೇಮು ಇಂಚಿನ ಮುಂದೆ ಇದೆ. ಫಾರ್ ಎಕ್ಸಾಂಪಲ್ ಆನಂದ್ SY ಅಂತ ಇದ್ದರೆ, ಇನ್ನೊಂದರಲ್ಲಿ SY ಆನಂದ್ ಆ ಥರ ಇದೆ. ಅಥವಾ ಒಂದರಲ್ಲಿ ಆನಂದ್ ಇದೆ, ಒಂದರಲ್ಲಿ ಆನಂದ ಇದೆ ಅಂತಂದರೆ ಅದಕ್ಕೆ ಅಫಿಡವಿಟ್ ಮಾಡಿಸ್ಕೊಂಡು ಹೋಗ್ಬೇಕಂತೆ. ನಾನು ಮಾಡಿಸ್ಕೊಂಡು ಹೋಗಿದ್ದೆ ಮೊದಲೇ. ಸೊ ಅವರು ಅಫಿಡವಿಟ್ ಮಾಡಿಸ್ಕೊಬರೋಕ್ಕೆ ಹೇಳಿ ಅಂತ ಅಂದರು ನಾನು ಅವ್ರಿಗೆ ಕೇಳಿದಾಗ. ಸೊ ಅಫಿಡವಿಟ್ಟು ಫಾರ್ಮೆಟ್ಟು ನಾನು ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪಲ್ಲಿ ತುಂಬ ಜನ ಕಳಿಸಿದ್ದೀನಿ. ಆ್ಯಂಡ್ ಇವತ್ತು ಗ್ರೂಪಿಗೆ ಹೋಗ್ತೀನಿ. ಯಾರ್ಯಾರ ಹತ್ರ ಅಫಿಡವಿಟ್ ಇಲ್ಲ ಅವ್ರು ಅಫಿಡವಿಟ್ ಮಾಡಿಸ್ಕೊಳ್ಳಿ. ಆ್ಯಂಡ್ ಮಂಗಳೂರಲ್ಲಿ ಮಾತ್ರ ಆರಾಮಾಗಿ ನೀವು ಬಂದು ಹೋಗ್ಬೋದು. ಅಂದರೆ ವೆನ್ಯೂಗೆ ನಿಯರ್ ಇದೆ. ಸೊ ಟ್ರಾವೆಲ್ ಮಾಡೋಕ್ಕೆ ಮೇ ಬಿ ಕಷ್ಟ ಆಗ್ಬೋದು, ಬಟ್ ವೆನ್ಯೂಗೆ ನಿಯರ್ ಇದೆ. ಆರಾಮಾಗಿ ಹೋಗ್ಬಿಟ್ಟು ಎಲ್ಲ ವೆರಿಫಿಕೇಷನ್ ಮಾಡಿಸ್ಕೊಂಬನ್ನಿ. ಆ್ಯಂಡ್ ಒಂದು ಇಂಪಾರ್ಟೆಂಟ್ ಏನು ಅಂದರೆ 5 ಫೋಟೋಗ್ರಾಫ್ನ ಅವರಿಗೆ ಕೊಡಬೇಕು, ಪ್ಲಸ್ ಒಂದು ನಿಮ್ಮ ಕಾಲ್ ಲೆಟರಲ್ಲಿ ಪೇಸ್ಟ್ ಆಗಿರಬೇಕು. ಸೊ ಟೋಟಲ್ 6, ಬೆಟರ್ 7 to 8 ಇಟ್ಕೊಳ್ಳಿ. ಅದನ್ನು ಅವರು ಮೆನ್ಷನ್ ಮಾಡಿಲ್ಲ ಕಾಲ್ ಲೆಟರಲ್ಲಿ ಫೋಟೋಗ್ರಾಫ್ಸ್ ಎಷ್ಟು ತರಬೇಕು ಅಂತ. ಬಟ್ ಮಿನಿಮಮ್ 7 ಇಟ್ಕೊಂಡು ಹೋಗಿರಿ ಫೋಟೋಗ್ರಾಫ್ಸು. ಸೊ ಇದಿಷ್ಟೇ ಈ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನಿಮ್ಮ DV ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ. ಆ್ಯಂಡ್ ಇಂಟರ್ವ್ಯೂ ಬಂದುಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಇಂಟರ್ವ್ಯೂ ಡೇಟ್ಸು. ಸೊ ಇಂಟರ್ವ್ಯೂನ ಕೇಳಿದೆ ಅವರು ಈಗ ಮಂತ್ ಎಂಡು ಈಗ ಆಗಕ್ಕೆ, ಅಂದರೆ ಅವ್ರು ನನ್ನ ವೆರಿಫಿಕೇಷನ್ ಮಾಡಿದ್ದು ಹಿಂದಿಯವರು ಜೆಂಟ್ಸ್, ಅವ್ರ ನೇಮ್ ಗೊತ್ತಿಲ್ಲ. ಬಟ್ ಅವ್ರು ಹೇಳಿದರು ಈಗ ಟ್ರಾನ್ಸ್ಫರ್ಸ್ ಎಲ್ಲ ನಡೆಯುತ್ತೆ. ಅಂದರೆ 31st ಈ ಫೈನಾನ್ಷಿಯಲ್ ಇಯರ್ ಆದಮೇಲೆ ಟ್ರಾನ್ಸ್ಫರ್ಸ್ ನಡೆಯುತ್ತೆ. ಅದೆಲ್ಲ ಆದಮೇಲೆ ಮೇ ಬಿ April 6 or 7 ಹೋಗ ಅಂತ ಅಂದರು. ಅಂದರೆ ಅವ್ರು ಹಿಂದಿಯವರು. ಸೊ April 6 or 7 ಆದಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಅದು ಇಂಟರ್ವ್ಯೂ ಡೇಟ್ಸ್ ಬಗ್ಗೆ. ಆ್ಯಂಡ್
ಅಫಿಷಿಯಲ್ ಡೇಟ್ಸ್ ಅಲ್ಲ, ಅವ್ರು ಹೇಳಿದ್ದು ಅವರಿಗೂ ಕನ್ಫರ್ಮಾಗಿ ಗೊತ್ತಿರಲ್ಲ ಇಂಟರ್ವ್ಯೂ ಡೇಟ್ಸು. ಸೊ ಅವ್ರ ಐಡಿಯಾ ಅಷ್ಟೇ. ಅಂದರೆ ಇಯರ್ ಎಂಡು ಏನೇನೋ ಇರುತ್ತೆ, ಕೆಲಸ ಜಾಸ್ತಿ ಇರುತ್ತೆ, ವರ್ಕ್ ಜಾಸ್ತಿ ಇರುತ್ತೆ ಆ್ಯಂಡ್ ಟ್ರಾನ್ಸ್ಫರ್ಸ್ ಆಗುತ್ತೆ, ಅದೆಲ್ಲ ಆದಮೇಲೆ April 6 ಆದಮೇಲೆ ಇಂಟರ್ವ್ಯೂ ಇರುತ್ತೆ ಅಂತ ಅಂದಿದ್ದಾರೆ. ಸೊ ಇದಿಷ್ಟೇ ಈ ವಿಡಿಯೋಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.